ನಾವ್ ನೋಡ್ತಾ ಇದೀವಿ. ಅಲ್ಲಿ ಯುದ್ಧ ನಡೀತಾ ಇದ್ರೆ ಅದರ ಒಂದು ತಾಪ ನಮಗೆ ತಟ್ಟಿದೆ. ಈಗ ಸಿಲಿಂಡರ್ಗಳಿಲ್ಲದೆ ಆಟೋ ಡ್ರೈವರ್ಸ್ ಆಗ್ಲಿ ಅಥವಾ ಸಣ್ಣ ಪುಟ್ಟ ಹೋಟೆಲ್ಗಳನ್ನು ಇಟ್ಕೊಂಡಿರೋರಾಗ್ಲಿ ಅವರ ಜೀವನ ತತ್ತರಿಸಿ ಹೋಗಿದೆ. ಎಷ್ಟೋ ಲಕ್ಷಾಂತರ ನೀರಿನ ಕರ ಏರಿಕೆ, ಒಳಚರಂಡಿ ಶುಲ್ಕಗಳ ದುಬಾರಿ ಏರಿಕೆ ಮಾಡಲು ಮುಂದಾಗಿರುವ ಮೈಸೂರು ಮಹಾನಗರ ಪಾಲಿಕೆಯ ತೀರ್ಮಾನ ವಾಪಸ್ ಪಡೆಯುವಂತೆ ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಸಮಿತಿ ಮೈಸೂರು ಮಹಾನಗರ ಪಾಲಿಕೆ ಮುಂದೆ ಪ್ರತಿಭಟನೆ ಮಾಡಲಾಯಿತು. ನಂತರ ಮಹಾನಗರ ಪಾಲಿಕೆ ಹೆಚ್ಚುವರಿ ಆಯುಕ್ತರಾದ ವೀಣಾರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ನೀರಿನ ಕರವನ್ನು 25% ಹೆಚ್ಚಿಸಲಾಗಿದೆ. ನೀರಿನ ಕರದ 30% ಇದ್ದ ಒಳಚರಂಡಿ ಶುಲ್ಕವನ್ನು 40% ನಿಗದಿ ಮಾಡಲಾಗಿದೆ. ಇದರಿಂದ ಒಳಚರಂಡಿ ಶುಲ್ಕವು ಸುಮಾರು 73% ಏರಿಕೆ ಮಾಡಿದಂತಾಗಿದೆ. ಮೈಸೂರು ಮಹಾನಗರ ಪಾಲಿಕೆಯ ಈ ಕ್ರಮದಿಂದ ನೀರಿನ ಕನಿಷ್ಠ ಗೃಹ ಬಳಕೆಗೆ ಇದುವರೆಗೂ ಬರುತ್ತಿದ್ದ 163 ರೂಪಾಯಿ ಬಿಲ್ಲು ಇನ್ನು ಮುಂದೆ 228 ಬರಲಿದೆ. ಅಂದರೆ ಇದು ಒಟ್ಟಾರೆ 40% ಏರಿಕೆಗೆ ಸಮ. ಇದಲ್ಲದೆ ವಾಣಿಜ್ಯ ಕೈಗಾರಿಕಾ ಬಳಕೆಗಳ ದರವನ್ನು ಕೂಡ ಏರಿಕೆ ಮಾಡಲಾಗಿದೆ. ಈಗಾಗಲೇ ವಿದ್ಯುತ್, ಅಡಿಗೆ ಅನಿಲ, ಬಸ್ ಮತ್ತು ರೈಲು ಪ್ರಯಾಣ ದರ, ಔಷಧಿ, ಆಸ್ತಿ ತೆರಿಗೆ, ಮನೆ ಬಾಡಿಗೆ ಇತ್ಯಾದಿ ಜೀವನಾವಶ್ಯಕ ಸರಕುಗಳು ಮತ್ತು ಸೇವೆಗಳ ಮೇಲೆ ತೀವ್ರವಾಗಿ ಏರಿಕೆ ಆಗಿರುವಾಗ ನೀರಿನ ದರ ಹೆಚ್ಚಳವು ಗಾಯದ ಮೇಲೆ ಉಪ್ಪು ಸವರಿದಂತಾಗಿದ್ರೆ ಬೆಲೆ ಏರಿಕೆಯ ಈ ವಿಷವರ್ತುಲದಿಂದ ಜನರನ್ನು ಪಾರು ಮಾಡಬೇಕಾದ ಸರ್ಕಾರಗಳೇ ಇದಕ್ಕೆ ಕಾರಣಕರ್ತರಾಗಿವೆ. ರಾಜ್ಯ ಪ್ರಭುತ್ವದ ಕಾಲದಲ್ಲಿ ಕುಡಿಯುವ ನೀರನ್ನು ಮೂಲಭೂತ ಅವಶ್ಯಕತೆ ಎಂದು ಪರಿಗಣಿಸಿ ಉಚಿತವಾಗಿ ಪೂರೈಸುತ್ತಿದ್ದ ಮೈಸೂರಿನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿಯಲ್ಲಿ ಮಾರಾಟದ ಸರಕನ್ನಾಗಿ ಮಾಡಲು ಹೊರಟಿರುವುದು ನಾಚಿಕೆಗೇಡಿನ ಸಂಗತಿ. ಮೈಸೂರು ಮಹಾನಗರ ಪಾಲಿಕೆಯ ಈ ತೀರ್ಮಾನ ಜನವಿರೋಧಿ ಮಾತ್ರವಲ್ಲ, ಜನತಂತ್ರ ವಿರೋಧಿಯೂ ಹೌದು. ಪ್ರಭಾವಿಗಳ ಕೋಟಿಗಟ್ಟಲೆ ತೆರಿಗೆ ಬಾಕಿ ವಸೂಲಿ ಮಾಡಲಾಗದೆ ಉಳಿಸಿಕೊಂಡಿವೆ. ಸೋರಿಕೆ, ದುಂದುವೆಚ್ಚ, ಕಳಪೆ ಕಾಮಗಾರಿ, ಭ್ರಷ್ಟಾಚಾರಗಳಿಂದ ರೋಗಗ್ರಸ್ತವಾಗಿರುವ ಮಹಾನಗರ ಪಾಲಿಕೆಗೆ ಎಷ್ಟೇ ತೆರಿಗೆ ಪಾವತಿಸಿದರೂ ಏನೂ ಸುಧಾರಿಸುವುದಿಲ್ಲ ಎಂಬುದು ಜನರು ಅನುಭವದಿಂದ ಕಲಿತಿದ್ದಾರೆ. ಪಾಲಿಕೆ ಜನರ ಮೇಲೆ ಮತ್ತೆ ಹೊರೆ ಹಾಕುವ ಬದಲು ಲೋಪಗಳನ್ನು ಸರಿಪಡಿಸಬೇಕು. ಮೋಟಾರ್ ವಾಹನಗಳಿಗೆ ಸೆಸ್ ಹಾಕುವ ತೀರ್ಮಾನವನ್ನು ವಾಪಸ್ ಪಡೆದಿರುವ ಕ್ರಮವನ್ನು ಸ್ವಾಗತಿಸುತ್ತಾ ಅದೇ ರೀತಿ ನೀರು ಹಾಗೂ ಒಳಚರಂಡಿ ಶುಲ್ಕದ ಈ ದುಬಾರಿ ದರ ಏರಿಕೆಯನ್ನು ಹಿಂಪಡೆಯುವಂತೆ ಆಗ್ರಹಿಸಿದರು. ಲಕ್ಷಾಂತರ ಕಾರ್ಮಿಕರು ವಲಸೆ ಹೋಗ್ತಾ ಇರೋದನ್ನ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದೀವಿ. ಅವ್ರು ಹೇಗೋ ಒಂದು 4 ಕಾಸು ದುಡ್ಕೊಂಡು ಬದುಕ್ತಾ ಇದ್ದಂತ ಜನ ಬದುಕಕ್ ಸಾಧ್ಯ ಆಗಿದೆ. ಅದೇ ಕೋವಿಡ್ ಪರಿಸ್ಥಿತಿಯನ್ನ ನಾವು ಕಾಣ್ತಾ ಇದೀವಿ. ಅಂತ ಒಂದು ಸಂಕಷ್ಟದ ಸ್ಥಿತಿಯಲ್ಲಿ ಮತ್ತೆ ಇವಾಗ ನಾಗರಿಕರು ಕೊಡ್ತಾ ಇರೋ ಸೆಸ್ ಎಲ್ಲದರ ಜೊತೆ ಈಗ ಇನ್ನೂ ಹೆಚ್ಚಿಗೆ ಒಂದು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಕ್ ಹೊರಟಿರೋ ನಗರ ಪಾಲಿಕೆಯನ್ನ ನಾವು ಇವತ್ತು ಖಂಡಿಸ್ತಾ ಇದೀವಿ. ಅಷ್ಟೇ ಅಲ್ಲ, ಪ್ರತಿ ದಸರಾ ಹಬ್ಬ ಬಂದಾಗ ನಾಡ ಹಬ್ಬ ಇದೊಂದು ಟೂರಿಸ್ಟ್ ಪ್ಲೇಸ್, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮೈಸೂರು ಹೆಸರು ಮಾಡಬೇಕು ಅಂತ ಹೇಳಿ ಇಲ್ಲಿ ಬಣ್ಣ ಬಳೆದುಬಿಟ್ಟು ಹೋಗ್ತಾರೆ. ಅದೆಂತ ಕೆಲಸ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತು. 100 ಕೋಟಿ ರೂಪಾಯಿ ಆ ಹೆಸರಲ್ಲಿ ಸೋರ ಹೋಗೋದು ಅದು ಗೊತ್ತು. ಆದ್ರೆ ಮೂಲಭೂತ ಸೌಕರ್ಯಗಳು, ಕ್ಲೀನೆಸ್ಟ್ ಸಿಟಿ ಅಂತ ಮಾತಾಡ್ತಾರೆ. ಎಲ್ಲಿ ಸ್ವಾಮಿ, ಜಸ್ಟ್ ಒಂದು 3-4 ಕಿಲೋಮೀಟರ್ ಒಳಗಡೆ ಹೋಗ್ಬಿಡೋಣ ಹೇಗಿದೆ ಅಂತ ಹೇಳಿ. ಕೆಲವು ವರ್ಷಗಳ ಹಿಂದೆ ನಾವು ರಸ್ತೆಗೋಸ್ಕರ ಹೋರಾಟ ಮಾಡಿದೀವಿ, ಡಾಂಬರೀಕರಣ ಮಾಡಿ ಅಂತ ಹೇಳಿ. ಚರಂಡಿಗಳ ನೆಟ್ಟಿಗಿಲ್ಲ. ಎಷ್ಟೋ ಲೊಕ್ಯಾಲಿಟಿಗಳಲ್ಲಿ ಇವತ್ತಿಗೂ ನೀರು ಬರೋದಿಲ್ಲ. ಇನ್ನು ನೀರಿಗೋಸ್ಕರ ಕೊಡಗಳನ್ನ ಹಿಡ್ಕೊಂಡು ಪ್ರತಿಭಟಿಸುವಂತಹ ಪ್ರಕರಣಗಳಿವೆ. ಎಷ್ಟೋ ಕಡೆ ರಸ್ತೆಗಳು ಗುಂಡಿ ಬಿದ್ದಿವೆ. ಪ್ರತಿಭಟನೆಯನ್ನು ಉದ್ದೇಶಿಸಿ ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಬಿ ರವಿ, ಸಮಿತಿ ಸದಸ್ಯರಾದ ಎಂ ಉಮಾದೇವಿ, ಚಂದ್ರಶೇಖರ್ ಮೇಟಿ, ಸೀಮಾ ಜಿಎಸ್, ಸಂಜಯ್ ಎಸ್ಪಿ, ಯಶೋಧರ, ಹರೀಶ್, ಸುನೀಲ್, ಸುಮಾ, ಬಸವರಾಜು, ಆಸಿಯಾ ಬೇಗಂ, ನಿತುಶ್ರೀ ಹಾಗೂ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.